ಗೊತ್ತಿರೋರ್ಗೆಲ್ಲರಿಗೂ ಫೋನ್ ಮಾಡಿದೆ, ತಕ್ಷಣಕ್ಕೆ ಯಾರ ಹತ್ರನೂ ದುಡ್ಡಿಲ್ಲ. ಲೇ ಕುಬೇರ, ಚೆಲ್ವನ್ಗಾರ ಫೋನ್ ಮಾಡ್ಲಾ? ಮಾಡ್ದೆ ಅಜ್ಜಿ. ಚೆಲ್ವ ಮಾವ, ಗಿರಿ, ಅತ್ತೆ ಯಾರು ಊರಾಗಿಲ್ಲ, ಎಲ್ಲ ಟೂರ್ ಹೊಂಟೋಗವ್ರೆ. ಅಯ್ಯೋ ಸುಮ್ಮನೆ ಹೇ ಕುಬೇರ, ಮತ್ತೀಗ ಏನ್ಲ ಮಾಡೋದು? ಏ ಗೋವಿಂದ, ನಿಮ್ ಯೂನಿಯನ್ ಲೀಡರ್ ಇದ್ರಲ್ಲ, ಅವ್ರಿಗೂ ನಿಮ್ ತಂದೆಗೂ ತುಂಬಾ ಸ್ನೇಹ ಕಣೋ. ಅವ್ರನ್ನೊಂದ್ ಮಾತು ಕೇಳಿ ನೋಡೋ. ಮೊದ್ಲು ಅವ್ರಿಗೆ ಅಮ್ಮ ಫೋನ್ ಮಾಡಿದ್ದು. ಅವ್ರಿಗೆ ರಿಟೈರ್ಡ್ ಆಗಿದೆ, ಅವ್ರಿಗೆ ಇನ್ನೂ ದುಡ್ಡು ಬಂದಿಲ್ವಂತೆ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಲಪ್ಪ ನಿನ್ ಹೆಂಡತಿ ಅಂತ ಅವರು ತುಂಬಾ ಪೇಚಾಡಿದ್ರಮ್ಮ. ಅಯ್ಯೋ, ಈಗ ಏನೋ ಮಾಡೋದು? ಎಲ್ಲೂ ದುಡ್ಡು ಹೊಂದ್ಸಕ್ಕೂ ಆಗ್ತಾ ಇಲ್ಲ. ಈ ಕನಕನು ಏನು ಬಾಯೇ ಬಿಡ್ತಿಲ್ವಲ್ಲೋ? ರೀ ಮಿಸ್ಟರ್, ದುಡ್ಡು ಕಟ್ಟಿದ್ರೇನ್ರಿ? ಸರ್ ತರ್ತಾ ಇದ್ದಾರೆ ಸರ್, ಇನ್ನೊಂದು 10 ನಿಮಿಷದಲ್ಲಿ ಕಟ್ಬಿಡ್ತೀವಿ. ರೀ, ಇದೇ ಕತೆನ ಬೆಳಿಗ್ಗಿಂದ ಹೇಳ್ತಾ ಇದ್ದೀರಲ್ರಿ. ನಿಮ್ ತಂಗಿಯನ್ ಸ್ವಿಸ್ ಬ್ಯಾಂಕಿಂದ ದುಡ್ಡು ತರ್ತಾರೆ? ಸಾರಿ ಡಾಕ್ಟ್ರೆ, ಏನೋ ಅಚಾತುರ್ಯ ಆಗಿದೆ ಅಂತ ಕಾಣುತ್ತೆ, ದಯವಿಟ್ಟು ಕ್ಷಮಿಸಿ. ಹೌದು ಸರ್, ಎಷ್ಟೇ ಕಷ್ಟ ಆದ್ರೂ ನಾವು ದುಡ್ಡು ಕಟ್ಟೇ ಕಟ್ತೀವಿ. ದುಡ್ಡು ಕಟ್ಟಿಲ್ಲ ಅಂತ ನಮ್ಮ ಸೊಸೆಗೆ ಟ್ರೀಟ್ಮೆಂಟ್ ನಿಲ್ಲಿಸ್ಬಿಡ್ಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ನೋಡಿಮ್ಮ, ನಾವು ಮನುಷ್ಯರೇ, ನಮಗೂ ಮನುಷ್ಯತ್ವ ಅನ್ನೋದಿದೆ. ಆದ್ರೆ ಆಸ್ಪತ್ರೆ ಅಂದಮೇಲೆ ಒಂದು ರೂಲ್ಸ್ ಅಂತ ಇರುತ್ತಲ್ವಾ, ನಾವು ಅದನ್ನು ವಯೋಲೇಟ್ ಮಾಡೋಕ್ಕಾಗಲ್ಲ. ಎಲ್ಲರೂ ನಿಮ್ಮ ಥರನೇ ಮಾಡಿದ್ರೆ ನಾವು ಆಸ್ಪತ್ರೆ ನಡೆಸೋದು ಹೇಗೆ? ಇಲ್ಲ ಡಾಕ್ಟ್ರೆ, ಇನ್ನೊಂದು 10 ನಿಮಿಷದಲ್ಲಿ ದುಡ್ಡು ಕಟ್ಬಿಡ್ತೀವಿ. ನೋಡಿ, ದುಡ್ಡು ಕಟ್ಟಿಲ್ಲ ಅಂದ್ರೆ ಪೇಷಂಟ್ನ ಮೂಟೆ ಕಟ್ಟಿ ತಗೊಂಡು ಹೋಗ್ಬೇಕಾಗತ್ತೆ ಅಷ್ಟೇ. ಡಾಕ್ಟ್ರೆ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ನಾನು ನನ್ನ ಹೆಂಡತಿ ಜೀವನ ಉಳಿಸ್ಕೋತೀನಿ. ಅದೇನ್ ಮಾಡ್ತಿರೋ ಮಾಡಿ. ಲೇ ಕುಬೇರ, ಆ ಕನ್ಗನ್ ಫೋನ್ ಮಾಡಿ ಈಗ ಕುತ್ತಿಗೆಗೆ ಬಂದೈತೆ, ಅವಳು ದುಡ್ಡು ತರ್ತಾಳ ಇಲ್ವಾ ನೇರವಾಗಿ ಕೇಳಲ್ಲ. ಹಲೋ ಅಣ್ಣ, ಆಸ್ಪತ್ರೆಗೆ ಬರ್ತಾ ಇದ್ದೀನಿ ಕಣೋ. ಬರೀ ಬಂದ್ರೆ ಸಾಲದು ಕನಕ, ದುಡ್ಡು ತರ್ತಿದ್ಯಾ ತಾನೆ? ಹಾ ಅಣ್ಣ, ತರ್ತಾ ಇದ್ದೀನಿ. ಹೀಗೆ ಹೇಳ್ತಾನೆ ಇದೆಯಾ? ನಿನ್ನೆ ನೆಚ್ಕೊಂಡಿದ್ವಿ, ಈಗ ಭರವಸೆನೂ ಇಲ್ಲ. ಆಗುತ್ತೋ ಇಲ್ವೋ ಅಂತ ನೇರವಾಗಿ ಹೇಳ್ಬಿಡು ಕನಕ. ಯಾಕಣ್ಣ ಅಷ್ಟೊಂದು ಅಪ್ಸೆಟ್ ಆಗಿದ್ಯಾ? ಮತ್ತಿನ್ನೇನೋ, ಪರಿಸ್ಥಿತಿ ಕುತ್ತಿಗೆಗೆ ಬಂದಿದೆ. ಡಾಕ್ಟ್ರು ದುಡ್ಡು ಕಟ್ಟಿ ಇಲ್ಲ ಅಂದ್ರೆ ಪೇಷಂಟ್ನ ಮೂಟೆ ಕಟ್ಕೊಂಡು ಹೋಗಿ ಅಂತ ನಿಷ್ಠುರವಾಗಿ ಹೇಳ್ತಾ ಇದ್ದಾರೆ. ಹೆಂಡತಿ ಸಾಯ್ತಾ ಮಲಗಿದ್ರು ಗಂಡನಾಗಿ ನಾನು ಏನು ಮಾಡಕ್ಕಾಗ್ತಿಲ್ಲ. ನಂದು ಒಂದು ಬಾಳ ಅಸಹ್ಯ ಆಗ್ತಿದೆ. ಇಂಥ ಬಾಳು ಯಾಕಾದ್ರೂ ಬಾಳ್ಬೇಕು? ಅಣ್ಣ, ಹೌದು ಕಣೆ, ನಾನು ಏನಾದ್ರೂ ಕುಡಿದ್ ಬಿಡ್ತೀನಿ ಅಷ್ಟೇ. ಅಣ್ಣ ಪ್ಲೀಸ್, ಹಾಗೆಲ್ಲ ದುಡ್ಡಿಗೆ ಕೆಟ್ಟ ನಿರ್ಧಾರಕ್ಕೆ ಬರ್ಬೇಡ. ನನ್ನ ಮಾತು ಕೇಳು ಪ್ಲೀಸ್. ಸಾಯೋಕ್ಕಿಂತ ಮುಂಚೆ ಹೇಗಾದ್ರೂ ಮಾಡಿ ಲಕ್ಷ್ಮಿ ಪ್ರಾಣ ಉಳಿಸ್ತೀನಿ. ನನ್ನ 2 ಕಿಡ್ನಿ, ಕಣ್ಣು ಎಲ್ಲ ಮಾರ್ಕೊಂಡ್ಬಿಡ್ತೀನಿ. ಅಣ್ಣ, ಯಾಕೆ ಹೀಗೆಲ್ಲ ಮಾತಾಡ್ತೀಯ ನೀನು? ಮತ್ತಿನ್ನೇನೇ ಮಾಡ್ಲಿ, ನನ್ನ ಕೈಯಲ್ಲೊಂದು ಬಿಡಿಗಾಸು ಇಲ್ಲ. ಕಂಡ್ಕಂಡವ್ರಿಗೆಲ್ಲ ಫೋನ್ ಮಾಡಿ ಬೇಡಾಡ್ದೆ, ಏನು ಪ್ರಯೋಜನ ಆಗ್ಲಿಲ್ಲ. ನನಗೆ ಲಕ್ಷ್ಮಿ ದಕ್ತಾಳೆ ಅನ್ನೋ ಯಾವ ಆಸೆನೂ ಇಲ್ಲ ಕಣೆ. ಅಣ್ಣ, ಸಮಾಧಾನ ಮಾಡ್ಕೊ. ಆ ದೇವ್ರಿತಾನೆ, ಯಾರು ಕೈ ಬಿಟ್ರು ಅವ್ನು ನಮ್ ಕೈ ಬಿಡಲ್ಲ. ನಾನೀಗ ಅಲ್ಲಿಗೆ ಬರ್ತಿದ್ದೀನಿ. ಬೇಗ ಬಾ ಕನಕ, ನೀನ್ ಬಂದ್ರೆ ನನಗೆ ಧೈರ್ಯ. ನನಗಿಲ್ಲಿ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ ಕಣೆ. ಆಯ್ತು ಅಣ್ಣ, ಬೇಗ ಬರ್ತೀನಿ. ನೀನ್ ಧೈರ್ಯವಾಗಿರು, ಏನೇನೋ ಕೆಟ್ಟ ಯೋಚನೆಗಳನ್ನ ಮಾಡ್ಬೇಡ.
ತರ್ತೀನಿ ಅಂತ ಅವ್ರು ಕಾಯ್ತಾ ಕೂತಿದ್ದಾರೆ. ನಾನು ಬರಿಗೈಲಿ ಬಂದಿದ್ದೀನಿ ಅಂತ ಗೊತ್ತಾದ್ರೆ ಏನೇನು ಅನಾಹುತ ನಡೆಯುತ್ತೆ ಅಂತ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಮಾತ್ರ ಅಲ್ಲ, ಅಣ್ಣನೂ ಏನಾದರೂ ಮಾಡ್ಕೊಂಡ್ಬಿಡ್ತಾನೆ. ಅಷ್ಟೇ ಹತಾಶನಾಗ್ಬಿಟ್ಟಿದ್ದಾನೆ. ಕೈ ತೊಡೆದು ಕೊಡೋ ಶಕ್ತಿ ಚೈತನ್ಯ ಇತ್ತು, ನನ್ನ ಕೈ ಕಟ್ ಹಾಕ್ಬಿಟ್ಟಿಯಲ್ಲ ದೇವ್ರೆ. ಎಕ್ಸ್ಕ್ಯೂಸ್ ಮೀ, ನೀವು ಪೇಷಂಟ್ ಲಕ್ಷ್ಮಿ ಕಡೆಯವರಲ್ವಾ? ಹೌದು. ತಗೊಳ್ಳಿ ರೆಸಿಪ್ಟ್. ರೆಸಿಪ್ಟಾ? ಯಾರು ಪೇ ಮಾಡಿದ್ರು? ಯಾರೋ ನಿಮ್ಮ ಕಡೆಯವ್ರು ಬಂದು ಪೇ ಮಾಡಿ ಹೋಗಿ. ಕನಕ, ಯಾವಾಗ ಬಂದೆ? ಯಾಕೆ ಇಲ್ಲೇ ನಿಂತಿದ್ಯಾ? ದುಡ್ಡು ತಂದಿದ್ಯಾ ತಾನೆ? ಇದೇನಿದು? ದುಡ್ಡು ಆಗ್ಲೇ ಕಟ್ಬಿಟ್ಟಿದ್ಯಾ? ನಾನ್ ಕಟ್ಟಿಲ್ಲ ಅಣ್ಣ. ಮತ್ತಿನ್ ಯಾರು ಕಟ್ಟಿದ್ರು? ನಿಮ್ ಭಾವ ಬಂದ್ ಕಟ್ ಹೋದ್ರು ಅಂತ ಕಾಣುತ್ತೆ. ಭಾವ ಬಂದು ದುಡ್ಡು ಕಟ್ಟೋದ್ರ? ನನ್ಗೊಂದು ಮಾತು ಹೇಳಲಿಲ್ಲ. ಹಾಗೆ ಹೊಟ್ಟೋಗಿದ್ದಾರೆ ನೋಡು. ಪಾಪ, ಏನು ಅರ್ಜೆಂಟ್ ಕೆಲಸ ಇತ್ತೋ ಏನೋ. ಇಲ್ಲ, ಭಾವ ಬಂದಿದ್ರೆ ಲಕ್ಷ್ಮಿ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಿರೋರು. ಯಾರ ಕೈಲೋ ದುಡ್ಡು ಕೊಟ್ಟು ಕಳ್ಸಿದ್ರು ಅಂತ ಕಾಣತ್ತೆ. ನಡಿ, ಅಮ್ಮ ಅಜ್ಜಿ ಕಾಯ್ತಿದ್ದಾರೆ, ಅಲ್ಲೋಗೋಣ ಬಾ. ಮಾ ಮಾ ಕೊನೆಗೂ ದೇವ್ರು ನಮ್ ಕೈ ಬಿಡ್ಲಿಲ್ಲ ಅಮ್ಮ. ಭಾವನ ರೂಪದಲ್ಲಿ ಬಂದು ಲಕ್ಷ್ಮಿ ಪ್ರಾಣನ ಉಳಿಸ್ಬಿಟ್ರು. ಕುಬೇರ, ಏನ್ಲ ಹೇಳ್ತಾ ಇದೀಯ ನೀನು? ಹೂನಜ್ಜಿ, ಭಾವ ಆಸ್ಪತ್ರೆ ದುಡ್ಡು ಅಷ್ಟನ್ನು ಕಟ್ಟಿಸ್ಬಿಟ್ಟಿದ್ದಾರೆ. ಹೌದೇನೋ ಗೋವಿಂದ? ಹ್ಞೂ ಅಮ್ಮ. ಇನ್ ಲಕ್ಷ್ಮಿ ಪ್ರಾಣಕ್ಕೆ ಯಾವ ತರ ಅಪಾಯನೂ ಇಲ್ಲ. ಇಲ್ಲಿ ನೋಡು ರಸೀದಿ, ಇದನ್ನ ಈಗಲೇ ನಾನು ಡಾಕ್ಟರ್ಗೆ ತೋರಿಸ್ ಬರ್ತೀನಿ. ಕನಕಿ, ನನಗೆ ಗೊತ್ತು ಕಣೆ, ನೀನೇ ನಿಮ್ಮ ಯಜಮಾನ್ರಿಗೆ ಹೇಳಿ ಆಸ್ಪತ್ರೆ ದುಡ್ಡೆಲ್ಲ ಕಟ್ಸಿದ್ಯಾ ಅಲ್ವಾ? ಅಂತೂ ನಿಮ್ಮ ಅತ್ತಿಗೆನ ಉಳಿಸ್ಕೊಂಡ್ಬಿಟ್ಟೆ ಪುಟ್ಟಿ. ಇಲ್ದೇ ಇದ್ದಿದ್ರೆ ನಾವು ಲಕ್ಷ್ಮಿನ ಕಳ್ಕೊಂಡ್ಬಿಡ್ತಿದ್ವಿ. ಹ್ಞೂ ಕಣವ್ವ, ನಿನ್ನಿಂದ ಲಕ್ಷ್ಮಿಗೆ ಪುನರ್ಜನ್ಮ ಬಂದಾಗಾಯ್ತು. ಆ ಹಟ್ಟಿ ಲಕ್ಕವ ಕಟ್ಬಿಟ್ಬಿಟ್ಲು. ಆ ಹಟ್ಟಿ ಲಕ್ಕವ ನನ್ನ ತಾಯಿ ನಮ್ಮನ್ನ ಕಾಪಾಡ್ಬಿಟ್ಲು ಕಣವ್ವ. ನೋಡಿ, ನಿಮಗೆ ಗೊತ್ತಿರೋ ಹಾಗೆ ಲಕ್ಷ್ಮಿ ಅವರು ಜೀವನಮಾನದ ಹೋರಾಟದಲ್ಲಿದ್ದಾರೆ. ಅವ್ರನ್ನ ಉಳಿಸ್ಕೊಳ್ಳೋಕೆ ಅಂತ ನಾನು ಕನಕ ತುಂಬಾನೇ ಕಷ್ಟಪಡ್ತಾ ಇದ್ದೀವಿ. ಕನಕ ಈ ಮನೆ ಸೊಸೆ. ಅವ್ರ ಭಾವನಾತ್ಮಕ ಸಂಬಂಧಗಳನ್ನ ನಾವು ಗೌರವಿಸ್ಬೇಕು. ಅವು ನನಗೂ ಸಂಬಂಧಗಳೇ. ಹೀಗಾಗಿ ಲಕ್ಷ್ಮಿ ಅವ್ರನ್ನ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದೊಂದು ಮಾನವೀಯತೆ ಪ್ರಶ್ನೆ. ಅಣ್ಣ, ಈಗ ಇದನ್ನೆಲ್ಲ ನಮ್ಮ ಹತ್ರ ಯಾಕೆ ಹೇಳ್ತಿದ್ಯಾ? ಕಾರಣ ಏನು ಅಂತ ನಿಮಗೆ ಗೊತ್ತಿದೆ. ನಮ್ಮ ಹತ್ರ ಎಷ್ಟು ದುಡ್ಡಿದ್ದು ಏನು ಬಂತು? ಒಂದು ನಯ ಪೈಸಾ ಕೂಡ ಲಕ್ಷ್ಮಿ ಅವ್ರಿಗೆ ಖರ್ಚು ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ನಾನು ದುಡ್ಡು ಕೊಟ್ಟರು ಕನಕ ಅದನ್ನ ತಗೊಳ್ಳೋ ಸ್ಥಿತಿಲಿಲ್ಲ. ನೀವಿಬ್ರು ಹಳೆದನ್ನೆಲ್ಲ ಕೆತ್ಕಿ ಅವಳ ಮನಸ್ಸನ್ನ ಹೊಡೆದಿದ್ದೀರಾ. ಇದೆಲ್ಲ ನಿಮಗೆ ಬೇಕಾಗಿತ್ತಾ? ಒಂದು ಜೀವ ಮುಖ್ಯನಾ, ಇಲ್ಲ ನೀವು ಸೇಡ್ ಮುಖ್ಯನಾ? ಅಲ್ವೋ, ಈಗ ನಾವೇನ್ ಮಾಡಿದೀವಿ ಅಂತ ಇಷ್ಟೆಲ್ಲ ಮಾತಾಡ್ತಿದ್ಯಾ? ದುಡ್ಡು ಕೊಡ್ಬೇಡ ಅಂತ ನಾವೇನ್ ಕೈ ಹಿಡ್ಕೊಂಡಿದೀವಾ? ಚಿತ್ರ, ನನ್ಗೆಲ್ಲ ಗೊತ್ತಿದೆ. ಮಾವ ಎಲ್ಲ ಹೇಳಿದಾನೆ. ಶ್ರೀಕಾಂತ್ಗೆ ಬೇಲ್ ಕೊಡ್ಸಕ್ಕೆ ಕನಕ ಚೆಕ್ಗೆ ಸೈನ್ ಮಾಡ್ಲಿಲ್ಲ. ಈಗ ತನ್ನ ತವ್ರ ಮನೆಗೋಸ್ಕರ ಬೇಕಾಬಿಟ್ಟಿ ಚೆಕ್ ಬರ್ಕೋತಿಲ್ಲ ಅಂತ ಅನ್ಲಿಲ್ವಾ? ಪಾಪ, ಅದನ್ನೆಲ್ಲ ಕೇಳಿ ಕನಕನ ಕೈ ಕಟ್ಟಿ ಹೋಗಿದೆ. ಅವಳ ಮನಸ್ಸು ಒಡೆದು ಹೋಗಿದೆ. ಮೊದಲೇ ಅವಳು ಸ್ವಾಭಿಮಾನಿ ಬೇರೆ. ಇಷ್ಟೆಲ್ಲ ಆದ್ಮೇಲೆ ಅವಳೇನಾದ್ರು ದುಡ್ಡು ಮುಟ್ತಾಳ? ದುಡ್ಡನ್ನ ಬೇಡ ಅಂತಿದ್ದಾಳೆ. ಅಲ್ಲಿ ಆಸ್ಪತ್ರೆಗೆ ದುಡ್ಡು ಕಟ್ಟಕ್ಕಾಗದೆ ಡಾಕ್ಟ್ರು ವೆಂಟಿಲೇಟರ್ ತೆಗಿತೀವಿ ಅಂತ ಗಲಾಟೆ ಮಾಡ್ತಿದ್ದಾರೆ. ನೋಡಿ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಯಾರಿಗಾರು ಈ ಸ್ಥಿತಿ ಬಂದಿದ್ರೆ ನೀವೇನ್ ಮಾಡ್ತಿದ್ರಿ? ನಿಮ್ನ ನಾವು ಹಾಗೆ ಬಿಟ್ಬಿಡ್ತಿದ್ವಾ? ಎಷ್ಟಾದ್ರೂ ಖರ್ಚು ಮಾಡಿ ಉಳಿಸ್ಕೋತಾ ಇರಲಿಲ್ವಾ? ಅಕಸ್ಮಾತ್ ಲಕ್ಷ್ಮಿ ಅವ್ರು ಸತ್ರೆ ಅವ್ರನ್ನ ನಾವೇ ಸಾಯಿಸ್ದಾಗುತ್ತೆ. ಆದ್ರೆ ಪಾಪ ನಮ್ ಕುತ್ತಿಗೆಗೆ ಸುತ್ಕೊಳ್ಳುತ್ತೆ. ಏನ ಲೋಕಾರೂಢಿ ಒಂದು ಮಾತಂದ್ವಪ್ಪ.
ಅದಕ್ಕೆ ಯಾಕೆ ಇಷ್ಟೊಂದು ಹಠ ಸಾಧಿಸ್ಬೇಕು ಅಂತೀನಿ. ಅಲ್ಲ ಕಣವಿ, ನೀನ್ ಅವ ಕನ್ಕನ್ಗೆ ಎಷ್ಟು ಹಿಂಸೆ ಮಾಡ್ತಿದ್ದೆ, ಮಾತ್ಕು ಕಪಾಳಕ್ಕೆ ಹೊಡಿತಿದ್ದೆ. ಅದಕ್ಕಿಂತ ಅದನ್ನೆಲ್ಲ ಮರೆತು ನಿನ್ ಜೊತೆ ಹೊಂದ್ಕೊಂಡು ಹೋಗ್ತಿಲ್ವಾ? ನಾವೊಂದಿದ್ದನ್ನು ಮರ್ತರಾಯ್ತಪ್ಪ, ಅದನ್ನ ಯಾಕೆ ಇಷ್ಟೊಂದು ದೊಡ್ಡದು ಮಾಡ್ಬೇಕು ಅಂತೀನಿ. ಓಕೆ, ನಾನು ನೀವು ಏನೇ ಹೇಳಿದ್ರು ಕನಕ ನಮ್ಮ ದುಡ್ಡನ್ನ ತಗೊಳ್ಳಲ್ಲ. ಮತ್ತೆ ಲಕ್ಷ್ಮಿ ಅವ್ರ ಗತಿ? ಅದಕ್ಕೊಂದು ಉಪಾಯ ಇದೆ. ಕನಕ MD ಆಗಿ ಕೆಲಸ ಮಾಡಿದ್ಲಲ್ಲ, ಅದ್ರ ರೆಮ್ಯುನರೇಷನ್ ಅವಳ ಅಕೌಂಟ್ನಲ್ಲೇ ಇದೆ. ಅದನ್ನ ಅವಳು ಬಳಸ್ಕೊಂಡಿಲ್ಲ. ಅದು ಅವಳೇ ದುಡ್ದಿರೋ ದುಡ್ಡು. ಅವಳು ಸ್ವಂತಕ್ಕೆ ಯೂಸ್ ಮಾಡಲಿ ಅಂತ ನಾನು ಸುಮ್ಮನೆ ಇದ್ದೆ. ಈಗ ಕನಕ ಅದನ್ನ ತನ್ನ ಅದಕ್ಕೆ ಜೀವ ಉಳಿಸೋಕೆ ಬಳಸೋದು ಅಂತ ತೀರ್ಮಾನ ಮಾಡಿದಾಳೆ. ಇಂಥ ಸಮಯದಲ್ಲಿ ಚೆಕ್ಗೆ ನಾನು ಸೈನ್ ಮಾಡದೆ ಹೋದರೆ ನನ್ನನ್ನು ಯಾರು ಮನುಷ್ಯ ಅನ್ನಲ್ಲ. ನಾನು ಸೈನ್ ಮಾಡೋಕ್ಕೆ ನಿಮ್ದು ಯಾರ್ದು ಆಕ್ಷೇಪಣೆ ಇಲ್ಲ ತಾನೆ? ನೋಡ ವಿನಾಶ, ನಮ್ದೇನು ಆಕ್ಷೇಪಣೆ ಇಲ್ಲಪ್ಪ. ಯಾವುದಕ್ಕೂ ಒಂದು ಮಾತು ಅಕ್ಕನ್ನು ಕೇಳ್ಬಿಡು. ಮಾವ, ಈಗಾಗಲೇ ಅಮ್ಮಂಗೆ ನಾನು ಫೋನ್ ಮಾಡಿ ಹೇಳಿದ್ದೀನಿ. ಅಮ್ಮ ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಸರಿ, ಹಾಗಿದ್ರೆ ನಮ್ಮನ್ನು ಕೇಳೋದೇನಿದೆ? ನೀವು ಮತ್ತೆ ಕನಕಳ ಮುಂದೆ ಬಾಯಿಗೆ ಬಂದಾಗ ಮಾತಾಡಬೇಡಿ ಅಂತ ಮುಂಚೆನೇ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ವಿಷಯದಲ್ಲಿ ಯಾರು ಮೂಗು ತೋರಿಸ್ಬೇಡಿ. ಸದ್ಯ ದೇವ್ರ ದೊಡ್ಡೋನು, ನಮ್ಮ ಲಕ್ಷ್ಮಿ ಬದುಕೊಂಡ್ಬಿಟ್ಲು ಕಣೆ. ಹ್ಞೂ ಕಣವ್ವ, ಅವಳಿಗೆ ಆಯುಷ್ ಗಟ್ಟಿ. ಇಲ್ಲ ಅಂದ್ರೆ ಇಷ್ಟೆಲ್ಲ ಕಷ್ಟದೆಲ್ಲ ಉಳ್ಕೊಂಡವಳೆ ಅಂದ್ರೆ ಅವಳದು ಗಟ್ಟಿ ಜೀವನೇ. ಅದಕ್ಕಿಂತ ನಮಗ್ ಋಣ ಇತ್ತು ಅಂತ ಹೇಳಿ ಅತ್ತೆ, ಅದಕ್ಕೆ ಅವಳು ಬದುಕಿದ್ದು. ಹೌದಮ್ಮ, ಹೇಗೋ ದೇವ್ರ ದಯೆಯಿಂದ ಅದಕ್ಕೆ ಉಳ್ಕೊಂಡಿದ್ದಾರೆ. ಜೀವಕ್ಕೇನೂ ಅಪಾಯ ಇಲ್ಲ ಅಂತ ಡಾಕ್ಟ್ರು ಭರವಸೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಅವ್ರನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ನಾವು ಅವಳಿಗೆ ಏನೇ ಕಡಿಮೆ ಮಾಡಿದ್ವಿ ಕನ್ಕಿ? ಯಾರ್ದೋ ಮಾತನ್ನ ತಲೆಗೆ ಹಾಕೊಂಡು ಇಷ್ಟೆಲ್ಲ ಮಾಡ್ಕೊಂಡಿರೋದು ಅವಳು. ಹೌದಮ್ಮ, ಅದಕ್ಕೆ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ. ತಾನು ಬದುಕಿರೋದೇ ವ್ಯರ್ಥ ಅನ್ನೋ ಕೀಳರಿಮೆ ಬಂದ್ಬಿಟ್ಟಿರತ್ತೆ. ಎಷ್ಟೋ ಸಾವಿರ ಹೆಂಗಸರು ಮಕ್ಕಳು ಇಲ್ಲದೆ ಇದ್ರು ಸಾರ್ಥಕ ಬದುಕನ್ನ ಬಾಳ್ತಿಲ್ವ? ಅದಕ್ಕೆ ಮಕ್ಕಳು ಹೆರೋದೊಂದೇ ಸಾರ್ಥಕತೆ ಅಲ್ಲ ಅನ್ನೋದನ್ನ ಮನವರಿಕೆ ಮಾಡಿಕೊಡ್ಬೇಕು. ನೀನು ಹೇಳ್ತಿರೋದು ನಿಜ ಕಣೆ ಕನ್ಕಿ. ಪಾಪ ಲಕ್ಷ್ಮಿಗೆ ನಾನು ಯಾತಕ್ಕೂ ಉಪಯೋಗಕ್ಕೆ ಬರದೇ ಇರೋಳು. ನನ್ನಿಂದ ಈ ವಂಶ ನಿರ್ವಂಶ ಆಗೋಯ್ತು ಅನ್ನೋದು ತಲೆ ಕೂತ್ಕೊಂಡ್ಬಿಟ್ಟಿದೆ. ಹೇಗಾದ್ರೂ ಮಾಡಿ ಅದನ್ನ ಅವಳ ಮನಸ್ಸಿಂದ ಕಿತ್ತಾಕ್ಬೇಕು ಕಣೆ. ಹೌದಮ್ಮ, ಬರೀ ನೀವು ಮಾತ್ರ ಅಲ್ಲ, ಅಕ್ಕಪಕ್ಕದವ್ರು ಯಾರು ಮಗು ಹೋದ ಬಗ್ಗೆ ಮಾತಾಡೋದು ಬೇಡ. ನಾನೊಬ್ರು ಸೈಕ್ರೈಟಿಸ್ಟ್ ಹತ್ರ ಮಾತಾಡ್ತೀನಿ. ಅವ್ರ ಹತ್ರ ಕರ್ಕೊಂಡು ಹೋಗಿ ಕೌನ್ಸಿಲಿಂಗ್ ಮಾಡಿಸ್ತೀನಿ. ಕನಕ, ಒಂದು ನಿಮಿಷ ಬರ್ತೀಯಾ? ಬಂದೆ. ಸಾರಿ ಕನಕ, ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ತಗೋ ಚೆಕ್. ಚೆಕ್ಕ? ಹ್ಞೂ ಕನಕ, ನಿನ್ನ ಅಕೌಂಟಿಂದ ನಿನ್ನ ದುಡ್ಡನ್ನ ಡ್ರಾ ಮಾಡ್ಬೋದು. ಆದರೆ ಈಗ ಡ್ರಾ ಮಾಡ್ತಾ ಕೂತ್ರೆ ತುಂಬ ಲೇಟ್ ಆಗೋಗುತ್ತೆ. ಹಾಸ್ಪಿಟಲ್ಗೆ ಚೆಕ್ ಕೊಡು, ಅವರೇ ಅದನ್ನ ಪ್ರೆಸೆಂಟ್ ಮಾಡ್ಕೋತಾರೆ. ಆಸ್ಪತ್ರೆಗೆ ನೀವೇ ದುಡ್ಡು ಕಟ್ಟಾಯ್ತಲ್ಲ, ಮತ್ತೆ ಯಾಕೆ ಚೆಕ್ ತಂದ್ರಿ? ಏನು ಹೇಳ್ತಿದ್ದೆ ಕನಕ? ನಾನು ಕಟ್ಟಿದ್ದೀನ? ಇದೇನ್ರಿ ಹೀಗೆ ಹೇಳ್ತಿದ್ದೀರಾ? ನೀವು ಕಟ್ಟಿಲ್ವಾ? ಮತ್ತೆ ರೆಸಿಪ್ಟ್ ಕೊಟ್ಟಿದಾರಲ್ಲ. ಅಷ್ಟೇ ಅಲ್ಲ, ಅದಕ್ಕೆ ಟ್ರೀಟ್ಮೆಂಟು ಆಯಿತು. ಅವ್ರು ಔಟ್ ಆಫ್ ಡೇಂಜರ್ ಅಂತ ಡಾಕ್ಟರ್ ಹೇಳಿದ್ದು ಆಯಿತು. ಹೌದಾ? ನಂಗೆ ಒಂದು ಅರ್ಥ ಆಗ್ತಿಲ್ವಲ್ಲ. ನಾನು ಈಗ ತಾನೇ ಆಸ್ಪತ್ರೆಗೆ ಬರ್ತಾ ಇದ್ದೀನಿ. ನೀವು ಯಾರ ಕೈಲೂ ದುಡ್ಡು ಕೊಟ್ಟು ಕಳಿಸ್ಲಿಲ್ವಾ? ಇಲ್ಲ ಕನಕ, ನಾನು ಯಾರ ಕೈಲೂ ಕಳಿಸಿಲ್ಲ. ಎಲ್ಲ ವಿಚಿತ್ರವಾಗಿದೆಯಲ್ಲ. ಮತ್ತೆ ಯಾರು ಕಟ್ಟಿದ್ರು? ನಡಿ, ರಿಸೆಪ್ಷನ್ ವಿಚಾರಿಸೋಣ. ನೀವು ಹೋಗಿರಿ, ನಾನು ರೆಸಿಪ್ಟ್ ತರ್ತೀನಿ. ಸರಿ. ಎಕ್ಸ್ಕ್ಯೂಸ್ ಮೀ, ನೋಡಿ, ಈ ಅಮೌಂಟ್ ರೆಮಿಟ್ ಮಾಡಿದ ಯಾರು ಅಂತ ನೋಡ್ತೀರಾ? ಇದು ಲಕ್ಷ್ಮಿ ಅನ್ನೋ ಹೆಸರಲ್ಲಿ ಬಂದು ಪೇ ಮಾಡಿ ಹೋದ್ರು. ಅವ್ರ ಹೆಸರು ಕೇಳಿದ್ರಾ? ಸಾರಿ ಸರ್, ನಾನು ಕೇಳಲಿಲ್ಲ. ಇದೊಳ್ಳೆ ಉಪ್ಟಾಯ್ತಲ್ಲ ರೀ. ನಮ್ಮನ್ನು ಬಿಟ್ಟು ಅಷ್ಟೊಂದು ದುಡ್ಡು ಇನ್ಯಾರು ಕಟ್ತಾರೆ? ನಮ್ಮ ಬಗ್ಗೆ, ಲಕ್ಷ್ಮಿಯವ್ರ ಬಗ್ಗೆ ಗೊತ್ತಿಲ್ಲದೆ ಬೇರೆ ಇನ್ಯಾರು ದುಡ್ಡು ಕಟ್ಟಕ್ಕೆ ಸಾಧ್ಯ ಕನಕ? ಎಕ್ಸ್ಕ್ಯೂಸ್ ಮೀ ಸರ್, ಹಣದ ಜೊತೆ ಈ ಚೀಟಿ ಇದೆ. ರೀ, ಏನಾಯ್ತು? ಕನಕ, ತಗೋ. ಹಾಯ್ ಶ್ರೀಕಾಂತ್. ಅದಕ್ಕೆ
ಪರವಾಗಿಲ್ಲ ಕೂತ್ಕೊಂಡು ನಿನ್ ಕಾಲ ಏಟಾಗಿದೆ. ಮಾತ್ರೆ ತಗೊಂಡ್ರಾ? ಹಾಂ ಅತ್ತಿಗೆ ತಗೊಂಡೆ. ಈಗ ನೋವಾಗಿದ್ಯೋ? ಪರವಾಗಿಲ್ಲ, ಡಾಕ್ಟ್ರ್ ಇನ್ನೂ ಒಂದೆರಡು ದಿವಸ ಜಾಸ್ತಿ ತಿರ್ಗೋದು ಬೇಡ ಅಂತ ಹೇಳಿದ್ದಾರೆ. ಡಾಕ್ಟ್ರ್ ನಮಗೂ ಅದನ್ನೇ ಹೇಳಿದ್ದು. ಶ್ರೀಕಾಂತ್, ಡಾಕ್ಟ್ರ್ ಯಾವುದೋ ಮಾತ್ರೆ ಚೇಂಜ್ ಮಾಡಿದ್ದಾರೆ ಅಂತಂದ್ರಲ್ಲ, ಅದನ್ನೇ ತಾನೇ ತಗೊಂಡಿದ್ದು? ಅದು ಹಾಂ, ಅದನ್ನೇ ತಗೊಂಡಿದ್ದೆ ಅದಕ್ಕೆ. ಇಲ್ಲಿ ತೋರಿಸಿ ನೋಡೋಣ, ಏನು ಬರ್ತಿದ್ದಾರೆ? ಅದು ಇಲ್ಲೆಲ್ಲೋ ಇಟ್ಟಿದ್ದೀನಿ, ಆಮೇಲೆ ಹುಡ್ಕೊಡ್ತೀನಿ ಬಿಡಿ. ಶ್ರೀಕಾಂತ್, ಅದು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದೆ. ಇದೆ ತಾನೆ? ಶ್ರೀಕಾಂತ್, ಇದನ್ನ ಎಲ್ಲಿ ಬಿಟ್ಟು ಬಂದ್ರಿ ಅಂತ ಜ್ಞಾಪಕ ಇದೆಯಾ? ಶ್ರೀಕಾಂತ್, ಯಾಕೋ ತಲೆ ತಗ್ಸ್ತಿದ್ಯಾ? ನೀನ್ ತಲೆ ತಗ್ಸೋ ಅಂತ ಯಾವ ಕೆಲಸನ ಮಾಡಿಲ್ವೋ? ತಲೆ ಎತ್ತಿ ಹೆಮ್ಮೆಯಿಂದ ಹೇಳ್ಕೊಳ್ಳೋಂಥ ಕೆಲಸ ಮಾಡಿದ್ಯಾ? ಹೌದು ಶ್ರೀಕಾಂತ್, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಇಡೀ ಮನೆನೇ ಕನಕನ ವಿರುದ್ಧ ನಿಂತಾಗ ನೀನು ಇವಳಿಗೋಸ್ಕರ ಮರ್ಗಿದ್ಯಲ್ಲ, ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು. ಯು ರಿಯಲಿ ಗ್ರೇಟ್. ಶ್ರೀಕಾಂತ್, ನೀವ್ಯಾಕೆ ಆಸ್ಪತ್ರೆಗೆ ನಿಮ್ಮ ದುಡ್ಡನ್ನು ಕಟ್ಟಕ್ಕೆ ಹೋದ್ರಿ? ಅದಕ್ಕೆ ಮಾವ ಚಿತ್ರ ನೀವು ದುಡ್ಡು ತಗೊಳ್ದೇ ಇರೋ ಹಾಗೆ ನಿಮ್ಗೆ ಚುಚ್ಚು ಮಾತಾಡಿದಾರಂತ ಗೊತ್ತಾಯ್ತು. ನೀವು ಕೂಡಿಟ್ಕೊಂಡಿದ್ದ ದುಡ್ಡಲ್ಲೇ ಲಕ್ಷ್ಮಿ ಅವ್ರು ಟ್ರೀಟ್ಮೆಂಟ್ ಕೊಡ್ಸೋಕೆ ಹೊರಟಿದ್ರಿ. ನಾನು ನನ್ನ ಅತ್ತಿಗೆಗೆ ಏನು ಮಾಡಿದ್ದೀನಿ ಅಂತ ಯೋಚನೆ ಮಾಡಿದಾಗ ನನಗೆ ನಾಚಿಕೆ ಆಯಿತು. ಅದಕ್ಕೆ ಹಾಸ್ಪಿಟಲ್ ದುಡ್ಡನ್ನು ನಾನೇ ಕಟ್ಟಬೇಕು ಅಂತ ನಿರ್ಧಾರ ಮಾಡಿದೆ. ಅದೇ ಯಾಕೆ ಅಂತ, ನನ್ನ ಹತ್ರ ಪರ್ಸ್ನಲ್ ದುಡ್ಡಿತ್ತು, ನಾನು ಕಟ್ಕೋತಿದ್ದೆ. ಅದಕ್ಕೆ ಪೋಲಿ ಪಟಾಲಂನ ಕಟ್ಕೊಂಡು ಮೋಜು ಮಸ್ತಿ ಅಂತ ಲಕ್ಷಾಂತರ ರೂಪಾಯಿ ಹಾಳು ಮಾಡಿದ್ದೀನಿ. ಯಾವುದಕ್ಕಾದರೂ ಬೇಕಾಗತ್ತೆ ಅಂತ ಅಮ್ಮನಿಗೂ ಹೇಳಿದೆ, ಒಂದಿಷ್ಟು ದುಡ್ಡನ್ನ ಕೂಡಿಟ್ಕೊಂಡಿದ್ದೆ, ಅದನ್ನೇ ಹಾಸ್ಪಿಟಲ್ ಕಟ್ಟಿದೆ. ಜೀವನದಲ್ಲಿ ಒಂದು ಸಾರ್ಥಕ ಕೆಲಸ ಮಾಡಿದ್ದೀನಿ ಅನ್ನೋ ತೃಪ್ತಿ ನನಗಿದೆ. ಅದಕ್ಕೆ ಒಳ್ಳೆ ಕೆಲಸನೇ ಮಾಡಿದ್ಯಾ ಶ್ರೀಕಾಂತ್. ನೀನು ದುಡ್ಡು ಕಟ್ಟಿದ್ಗಳಿಗೆ ತುಂಬಾ ಚೆನ್ನಾಗಿತ್ತು. ಲಕ್ಷ್ಮಿಯವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹೌದಾ? ಸೊ ನನ್ನ ಎಫರ್ಟ್ ಫ್ರೂಟ್ಫುಲ್ ಅನ್ನೋ ಹಾಗಾಯಿತು. ಥ್ಯಾಂಕ್ ಗಾಡ್. ಶ್ರೀಕಾಂತ್, ನಿಮ್ಮ ಅಕೌಂಟ್ ನಂಬರ್ ಕೊಡಿ, ಆ ದುಡ್ಡನ್ನು ನಿಮ್ಮ ಅಕೌಂಟಿಗೆ ಹಾಕಿಸ್ತೀನಿ. ಬೇಡ ಅದಕ್ಕೆ, ಹಾಗೆ ಮಾಡಿದ್ರೆ ನಾನು ಯಾವ ಉಪಕಾರ ಮಾಡ್ದಾಗಾಯ್ತು ಹೇಳಿ? ಅದು ನನಗೆ ಅವಮಾನ ಮಾಡ್ದ ಹಾಗೆ. ಅದು ಹಾಗಲ್ಲ ಶ್ರೀಕಾಂತ್. ಅದಕ್ಕೆ ಪ್ಲೀಸ್, ಅದು ಬೆವ್ರು ಸುರಿಸಿ ದುಡ್ದಿರೋ ದುಡ್ಡೇನಲ್ಲ, ಇಷ್ಟಕ್ಕೂ ಅದು ಮನೆ ದುಡ್ಡೆ. ಅದನ್ನ ಇಟ್ಕೊಂಡು ನಾನು ಏನು ಮಾಡಬೇಕು? ತೀರಾ ದುಡ್ಡಿನ ಅವಶ್ಯಕತೆ ಇದ್ರೆ ನಾನೇ ನಿಮ್ಮನ್ನು ಕೇಳ್ತೀನಿ ಬಿಡಿ. ಒಂದು ಒಳ್ಳೆ ಕೆಲಸಕ್ಕೆ ಆ ದುಡ್ಡನ್ನ ಕೊಟ್ಟಿದ್ದೀನಿ, ಅದನ್ನು ವಾಪಸ್ ಕೊಟ್ಟು ನಾನು ಯಾವುದಕ್ಕೂ ಲಾಯಕಲ್ಲ ಅನ್ನೋ ಕೀಳರಿಮೆನ ತರಬೇಡಿ. ಸರಿ ಶ್ರೀಕಾಂತ್, ನೀವಿಷ್ಟು ಹೇಳಿದ ಮೇಲೆ ನಾನು ನಿಮ್ಮ ಭಾವನೆಗಳಿಗೆ ನೋವು ಮಾಡೋದಕ್ಕೆ ಇಷ್ಟಪಡಲ್ಲ. ನಿಮ್ಗೆ ಯಾವಾಗಾದರೂ ದುಡ್ಡು ಬೇಕು ಅಂದರೆ ನನ್ನನ್ನು ಕೇಳಿ, ಸಂಕೋಚ ಪಡ್ಕೋಬೇಡಿ. ನಾನಾ ದುಡ್ಡನ್ನ ನಿಮ್ಮ ಮದುವೆಗೆ ಖರ್ಚು ಮಾಡ್ತೀನಿ. ಬರ್ಲಾ? ಸರಿ ಅದಕ್ಕೆ. ಎಸ್ ಮಾಡೋ. ಅದಕ್ಕೆ ಏನು ಶ್ರೀಕಾಂತ್? ಏನಿಲ್ಲ ಬಿಡಿ. ಅದೇನು ಹೇಳೋ? ಏನಿಲ್ಲ ಅಣ್ಣ. ರೀ, ನೀವು ಹೋಗಿರಿ, ನಾ ಬರ್ತೀನಿ. ಅಣ್ಣ ಹೋದ್ರಲ್ಲ, ಈಗ ಅದೇನು ಅಂತ ಹೇಳಿ. ಅದಕ್ಕೆ ಪ್ರಿಯಾ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಕೋಪನಾ? ಯಾಕೆ? ಅದಕ್ಕೆ ಅಡುಗೆ ವಿಷಯ ಮಾತಾಡ್ತಿದ್ವಿ. ನೀನು ಮಾಡಿದ ಅಡುಗೆ ಚೆನ್ನಾಗಿರಲಿಲ್ಲ, ಅದಕ್ಕೆ ಮಾಡಿದ ಅಡುಗೆ ಚೆನ್ನಾಗಿತ್ತು ಅಂತ ಹೇಳಿದೆ. ಅದಕ್ಕೆ ಕೂಗಾಡಿ ಜಗಳ ಮಾಡ್ಕೊಂಡು ಹೊರಟೋದ್ಲು. ಛೇ, ಎಂಥ ಕೆಲಸ ಮಾಡಿದ್ರಿ ಶ್ರೀಕಾಂತ್. ಮದುವೆ ಆಗೋ ಹುಡುಗಿ ಮುಂದೆ ಇದ್ದಿದ್ದನ್ನ ಇದ್ದ ಹಾಗೆ ಹೇಳ್ತಾರಾ? ಗೊತ್ತಿದೆ ಅನ್ನೋ ಹುಡುಗರಿಗಿಂತ ಗೊತ್ತಿಲ್ಲ ಅನ್ನೋ ಹುಡುಗರನ್ನೇ ಹುಡುಗಿರು ಜಾಸ್ತಿ ಇಷ್ಟಪಡೋದು. ಅದಕ್ಕೆ ನನಗಿದು ಗೊತ್ತಿರಲಿಲ್ಲ. ಶ್ರೀಕಾಂತ್, ಇದನ್ನೆಲ್ಲ ನಾನು ಹೇಳ್ಕೊಡ್ಬೇಕಾ? ಮದುವೆ ಆಗೋ ತನಕ ಎಲ್ಲದಕ್ಕೂ ಇಲ್ಲ ಅನ್ಬೇಕು, ಆಮೇಲೆ ಅವ್ರು ಹೇಳಿದ್ದಕ್ಕೆಲ್ಲ ಹೌದು ಅನ್ಬೇಕು. ಇಷ್ಟೇ ಸಂಸಾರದ ಗುಟ್ಟು. ಮತ್ತೀಗ ಏನು ಮಾಡೋದು? ಮೊದಲು ಪ್ರಿಯಾ ಹತ್ರ ಸಾರಿ ಕೇಳಿ ಪೂಸಿ ಹೊಡಿರಿ. ನೀನು ಏನು ಕೇಳಿದ್ರು ಅದನ್ನು ತಂದ್ಕೊಡ್ತೀನಿ, ನಿನ್ಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಕೊನೆಗೆ ಬೆಟ್ಟ ಹತ್ತಿ ನೆಗೆದ್ಬಿಡ್ತೀನಿ ಅನ್ನಿ. ಏನು ಬೆಟ್ಟದಿಂದ ನೆಗೆಯೋದಾ? ಈಗಾಗಲೇ ಮರ ಹತ್ತೋಕ್ಕೋಗಿ ಎಡು ಬಿದ್ದು ಸುಧಾರಿಸ್ಕೊತಾ ಇದ್ದೀನಿ. ಇನ್ನೆಲ್ಲರೂ ಬೆಟ್ಟದಿಂದ ನೆಗೆದ್ರೆ ನನ್ನ ಮದುವೆ ಕಾರ್ಡ್ ಬದಲು ತಿಥಿ ಕಾರ್ಡ್ ಪ್ರಿಂಟ್ ಆಗುತ್ತೆ ಅಷ್ಟೇ. ಏನು? ಮರ ಹತ್ತಕ್ಕೆ ಹೋಗಿ ಎಡಕ್ ಬಿದ್ದಿದ್ದ? ಓಹೋ, ಇದಾ ಗುಟ್ಟು? ಕಾಲ್ ಮುರಿದು ಸಿಟ್ಟು ಬೇರೆ ಮಾಡ್ಕೊಂಡು ಹೋಗಿದ್ದಾಳ? ಅವಳು ಬರ್ಲಿ, ನಾನು ವಿಚಾರಿಸ್ಕೊಳ್ತೀನಿ.